ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ಪ್ರಪಂಚದಾದ್ಯಂತ 1,50,000 ಜನರು ಈ ಜಗತ್ತನ್ನು ತೊರೆದು ಬಿಡುತ್ತಾರೆ. ಯಾರು, ಯಾವಾಗ, ಎಲ್ಲಿ, ಯಾಕೆ, ಹೇಗೆ ಸಾಯುತ್ತಾರೆ ಎಂಬುದು ಯಾರಿಗೂ ತಿಳಿಯದು. ಆದರೆ ಕೊನೆಗೆ ಎಲ್ಲರೂ ಸಾಯುತ್ತಾರೆ. ಸಾಯುವವರೆಲ್ಲರೂ ವಯಸ್ಸಾದವರೇ ಎಂದರೆ ಅದು ಸತ್ಯವಲ್ಲ. ವಯಸ್ಸಿಗೆ ಸಂಬಂಧವಿಲ್ಲದೆ ಈಗ ತಾನೇ ಜನಿಸಿದ ಗರ್ಭದ ಶಿಶುವಿನಿಂದ ಹಿಡಿದು ತೀರಾ ವೃದ್ಧರಾದವರವರೆಗೂ ಎಲ್ಲರೂ ಸಾಯುತ್ತಾರೆ. ಇದನ್ನು ಗಮನಿಸಿದರೆ ಸಾವಿಗೆ ಮನುಷ್ಯನಿಗೆ ವಯಸ್ಸಾಗಬೇಕೆಂದೇನೂ ಇಲ್ಲ. ಈಗ ತಾನೇ ಜನಿಸಿದ ಶಿಶುವು ಸಾಯಬಹುದು. ವಯಸ್ಸಾಗುವುದು, ಗಾಯಗಳು, ಆರೋಗ್ಯ ಸಮಸ್ಯೆಗಳು, ಹೃದಯ ಸ್ಥಗಿತ, ಮೆದುಳು ಮತ್ತು ನರಮಂಡಲ ಕೆಲಸ ಮಾಡದಿರುವುದು ಇವೆಲ್ಲವೂ ಸಾವಿಗೆ ಕಾರಣವಾಗುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ. ಇದನ್ನು ಕೇಳಿದ ಮೇಲೆ ಮನುಷ್ಯ ಯಾಕೆ ವಯಸ್ಸಾಗುತ್ತಾನೆ ಎಂಬ ಪ್ರಶ್ನೆ ತಲೆತೊಡಬಹುದು. ಆರೋಗ್ಯವಾಗಿದ್ದರೂ ಯಾವುದಾದರೊಂದು ಸಂದರ್ಭದಲ್ಲಿ ಯಾವುದಾದರೊಂದು ಕಾರಣದಿಂದ ಮನುಷ್ಯ ಸಾಯುತ್ತಾನೆ. ಇದಕ್ಕೆ ಒಡ್ಡೊಡ್ಡಾಗಿ ಏನಿರಬಹುದು ಎಂದು ಯೋಚಿಸಬಹುದು. ಹಿಂದೂ ಧರ್ಮದ ಪ್ರಕಾರ ವಯಸ್ಸಿಗೆ ಸಂಬಂಧವಿಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯು ತನ್ನ ಕರ್ಮವನ್ನು ಪೂರೈಸಲು ಯಾವಾಗ, ಹೇಗೆ ಸಾಯಬೇಕೆಂದು ಬ್ರಹ್ಮದೇವ ತೀರ್ಮಾನಿಸುತ್ತಾನೆ ಎನ್ನಲಾಗುತ್ತದೆ. ಸಾವು ಎಂಬುದು ಕೇವಲ ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಮೇಲೆ ಒಬ್ಬ ವ್ಯಕ್ತಿಯು ತನ್ನ ಕರ್ಮವನ್ನು ಪೂರೈಸಲು ಜನ್ಮ ತಾಳುತ್ತಾನೆ ಎಂದಾದರೆ ಈಗ ತಾನೇ ಜನಿಸಿದ ಶಿಶು ಯಾವ ಕರ್ಮವನ್ನು ಮಾಡದೆ ಯಾಕೆ ಸಾಯುತ್ತಾನೆ? ಒಬ್ಬ ವ್ಯಕ್ತಿಯು ಹೃದಯಾಘಾತದಿಂದ, ಆತ್ಮಹತ್ಯೆಯಿಂದ, ಅಪಘಾತದಿಂದ, ರೋಗಗಳಿಂದ ಅಥವಾ ಇತರ ಕಾರಣಗಳಿಂದ ಸಾಯುವುದು ಇವೆಲ್ಲವನ್ನು ಬ್ರಹ್ಮದೇವ ಈ ರೀತಿಯಾಗಿ ಸಾಯಬೇಕೆಂದು ಮುಂಚಿತವಾಗಿಯೇ ತೀರ್ಮಾನಿಸುತ್ತಾನೆಯೇ? ಇಂತಹ ಆಲೋಚನೆ ಮಾಡಿದರೆ ಒಂದಲ್ಲ 1,000 ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಆದ್ದರಿಂದ ಒಬ್ಬ ಮನುಷ್ಯ ಯಾಕೆ ಸಾಯುತ್ತಾನೆ ಎಂಬುದನ್ನು ವಿಜ್ಞಾನ ಮತ್ತು ಧರ್ಮ ಎಂಬ 2 ದೃಷ್ಟಿಕೋನಗಳಿಂದ ತಿಳಿಯೋಣ. ಮೊದಲಿಗೆ ವಿಜ್ಞಾನದ ಕೋನದಿಂದ ಮನುಷ್ಯ ಯಾಕೆ ವಯಸ್ಸಾಗುತ್ತಾನೆ ಎಂಬುದನ್ನು ತಿಳಿಯೋಣ. ನಾವು ಜನಿಸಿದ ದಿನದಿಂದಲೇ ನಮ್ಮ ದೇಹದ ಕೋಶಗಳು ವಿಭಜನೆಯಾಗುತ್ತವೆ. ಆದರೆ ಕೆಲವು ವಯಸ್ಸಿನ ನಂತರ ಈ ಕೋಶ ವಿಭಜನೆಯ ವೇಗ ಕಡಿಮೆಯಾಗುತ್ತದೆ. ನಮ್ಮ ದೇಹವು ಕೋಟ್ಯಂತರ ಕೋಶಗಳಿಂದ ಕೂಡಿದೆ. ಉದಾಹರಣೆಗೆ, ಚರ್ಮದ ಕೋಶಗಳ ವಿಭಜನೆ ಕಡಿಮೆಯಾದರೆ ಚರ್ಮ ಸುಕ್ಕುಗಟ್ಟುತ್ತದೆ. ಸ್ನಾಯುಗಳ ಕೋಶಗಳ ವಿಭಜನೆ ಕಡಿಮೆಯಾದರೆ ಸ್ನಾಯುಗಳು ದುರ್ಬಲವಾಗುತ್ತವೆ. ಈ ರೀತಿಯಾಗಿ ದೇಹದ ಕೋಶಗಳ ವಿಭಜನೆಯ ಆಗುವಿಕೆಯೇ ಮನುಷ್ಯನಿಗೆ ವಯಸ್ಸಾಗುವಿಕೆಗೆ ಮತ್ತು ಸಾವಿಗೆ ಪ್ರಮುಖ ಕಾರಣ. ಆದರೆ ಕೆಲವು ವಯಸ್ಸಿನ ನಂತರ ಕೋಶ ವಿಭಜನೆ ಯಾಕೆ ನಿಂತು ಬಿಡುತ್ತದೆ ಎಂಬುದನ್ನು ಈಗ ತಿಳಿಯೋಣ. ನಮ್ಮ ದೇಹವು ಕೋಟ್ಯಂತರ ಕೋಶಗಳಿಂದ ರೂಪುಗೊಂಡಿದೆ. ಪ್ರತಿ ಕ್ಷಣವೂ ದೇಹದಲ್ಲಿ ಕೋಟಿಗಟ್ಟಲೆ ಕೋಶಗಳು ಸಾಯುತ್ತವೆ ಮತ್ತು ಅವುಗಳ ಸ್ಥಾನದಲ್ಲಿ ಹೊಸ ಕೋಶಗಳು ರೂಪುಗೊಳ್ಳುತ್ತವೆ. ಕೋಶವೊಂದು ವಿಭಜನೆಯಾದಾಗ ಅದರಲ್ಲಿರುವ ಕ್ರೋಮೋಸೋಮ್ಗಳು ಕೂಡ ಆ ಹೊಸ ಕೋಶಕ್ಕೆ ನಕಲಾಗುತ್ತವೆ. ಕ್ರೋಮೋಸೋಮ್ ಎಂದರೆ ಡಿಎನ್ಎ ಒಡದಾಟಿಕೊಂಡಿರುವ ಒಂದು ಚಿಕ್ಕ ಭಾಗ. ಈ ಡಿಎನ್ಎಯಲ್ಲೇ ನಮ್ಮ ಜನಿತಕ ಕೋಡ್ ಇರುತ್ತದೆ. ಪ್ರತಿ ಕ್ರೋಮೋಸೋಮ್ನ ತುದಿಯಲ್ಲಿ ಟೆಲೋಮೀರ್ ಎಂಬ ಒಂದು ರಕ್ಷಣಾತ್ಮಕ ಟೋಪಿಯಂತಹ ಭಾಗವಿರುತ್ತದೆ. ಕೋಶವೊಂದು ವಿಭಜನೆಯಾದಾಗ ಈ ಟೆಲೋಮೀರ್ನ ಗಾತ್ರ ಕಡಿಮೆಯಾಗುತ್ತದೆ, ಮತ್ತೆ ವಿಭಜನೆಯಾದಾಗ ಇನ್ನಷ್ಟು ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ಪ್ರತಿ ವಿಭಜನೆಯ ಸಂದರ್ಭದಲ್ಲಿ ಟೆಲೋಮೀರ್ಗಳು ಕ್ಷೀಣಿಸುತ್ತವೆ, ಕೊನೆಗೆ ಸಂಪೂರ್ಣವಾಗಿ ಕಾಣೆಯಾಗುತ್ತವೆ. ಆಗ ಕೋಶವು ವಿಭಜನೆಯಾಗುವುದನ್ನು ನಿಲ್ಲಿಸುತ್ತದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಕೋಶವು 50 ಬಾರಿ ವಿಭಜನೆಯಾಗಬಹುದು. ಇದನ್ನು ಹೇಟ್ಲಿಕ್ ಮಿತಿ ಎಂದು ಕರೆಯುತ್ತಾರೆ. ಈ ಮಿತಿಯನ್ನು ಮೀರಿದ ನಂತರ ಟೆಲೋಮೀರ್ಗಳು ತೀರಾ ಚಿಕ್ಕದಾಗಿ ಡಿಎನ್ಎಯನ್ನು ರಕ್ಷಿಸಲಾಗದೇ ಇರುತ್ತವೆ. ಆಗ ಕೋಶಗಳ ವಿಭಜನೆ ನಿಂತು ಬಿಡುತ್ತದೆ. ಇದರಿಂದ ಮನುಷ್ಯನಿಗೆ ವಯಸ್ಸಾಗುವಿಕೆ, ರೋಗಗಳು, ಗಾಯಗಳು, ಗುಣವಾಗದಿರುವಿಕೆ, ಒಡ್ಡೊಡ್ಡಾಗಿ ಸಾವು ಸಂಭವಿಸುತ್ತದೆ. ಇದಲ್ಲದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಸಾವು ಅಗತ್ಯ ಎಂದು ವಿಜ್ಞಾನ ಹೇಳುತ್ತದೆ. ಯಾರೂ ಸಾಯದಿದ್ದರೆ ಭೂಮಿಯ ಮೇಲೆ ಜೀವನಕ್ಕೆ ಸ್ಥಳವೇ ಇರದು ಎನ್ನುತ್ತದೆ. ಈಗ ಆಧ್ಯಾತ್ಮಿಕ ಕೋನದಿಂದ ಮನುಷ್ಯ ಯಾಕೆ ಸಾಯುತ್ತಾನೆ ಎಂಬುದನ್ನು ತಿಳಿಯೋಣ. ಜನಿಸಿದವನಿಗೆ ಸಾವು ತಪ್ಪದು, ಸತ್ತವನಿಗೆ ಜನ್ಮ ತಪ್ಪದು. ತಪ್ಪಿಸಲಾಗದ ಈ ಸತ್ಯದ ಬಗ್ಗೆ ದ್ವೇಷಿಸಬೇಡ ಎಂದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈವರೆಗೆ ನಮ್ಗೆ 3 ಯುಗಗಳು ಕಳೆದಿವೆ. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಹಿಂದಕ್ಕೆ ತಿರುಗಿ ನೋಡಿದರೆ
ಈ ಭೂಮಿಯ ಮೇಲೆ ಶಾಶ್ವತವಾಗಿ ಚಿರಂಜೀವಿಗಳಾಗಿ ಉಳಿದವರು ಯಾರೂ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಸಪ್ತ ಚಿರಂಜೀವಿಗಳ ಬಗ್ಗೆ ಒಂದು ಉಲ್ಲೇಖವಿದೆ. ಇದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಯಕ್ಷನೊಬ್ಬ ಧರ್ಮರಾಜನಿಗೆ ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯ ಯಾವುದು ಎಂದು ಕೇಳಿದಾಗ ಧರ್ಮರಾಜ ಹೀಗೆ ಉತ್ತರಿಸಿದ: ಚುಟ್ಟು ಎಲ್ಲರ ಸಾವನ್ನು ನೋಡುತ್ತಲೇ ಇದ್ದರೂ ತಾನು ಮಾತ್ರ ಸಾಯುವುದಿಲ್ಲ ಎಂದು ಭಾವಿಸುವುದು ಎಲ್ಲಕ್ಕಿಂತ ಆಶ್ಚರ್ಯಕರ ಎಂದ. ಅದೇ ರೀತಿಯಾಗಿ ಒಬ್ಬ ತಾಯಿ ತನ್ನ ಸತ್ತ ಮಗನ ಶವವನ್ನು ತಂದು ಬುದ್ಧನ ಮುಂದಿಟ್ಟು ಇವನಿಗೆ ಪ್ರಾಣ ಹಾಕಿ ಎಂದು ಬೇಡಿಕೊಂಡಳು. ಬುದ್ಧ ಆಕೆಗೆ ಸಾವು ತಟ್ಟದ ಒಂದು ಮನೆಯಿಂದ ಕೆಲವು ಸಾಸಿವೆ ಕಾಳುಗಳನ್ನು ತಂದರೆ ನಿನ್ನ ಮಗನನ್ನು ಬದುಕಿಸುತ್ತೇನೆ ಎಂದ. ಇದಕ್ಕೇನು, ತಂದು ಬಿಡುತ್ತೇನೆ ಎಂದು ಆ ತಾಯಿ ತಿರುಗಾಡಿ ಕೊನೆಗೆ ಸತ್ಯವನ್ನು ಅರಿತಳು. ಆದ್ದರಿಂದ ಬಂದವರು ಹೋಗಲೇಬೇಕು, ಹೋದವರು ಬರಲೇಬೇಕು. ಇದು ತಪ್ಪಿಸಲಾಗದ ಚಕ್ರ. ಜನನದಲ್ಲಿ ಸಂತೋಷಪಡುವುದು, ಸಾವಿನಲ್ಲಿ ದುಃಖಿಸುವುದು ಎಂದರೆ ನಾವು ಸತ್ಯವನ್ನು ತಿಳಿದಿಲ್ಲ ಎಂದರ್ಥ. ನಮ್ಮೊಳಗಿನ ಅಜ್ಞಾನ ಇನ್ನೂ ತೊಲಗಿಲ್ಲ ಎಂದರ್ಥ. ಯಾವ ಕ್ಷಣದಲ್ಲಿ ಸಾವು ಬರಬಹುದೆಂಬ ಗೊತ್ತಿಲ್ಲವಾದ್ದರಿಂದ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಜೀವಿಸಬೇಕು. ಸಾವು ಎಂಬುದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ. ಆತ್ಮವು ಎಂದಿಗೂ ಜೀವಂತವಾಗಿರುತ್ತದೆ. ಆತ್ಮದ ಗುರಿಯೆಂದರೆ ಕರ್ಮವನ್ನು ಪೂರೈಸುವುದು ಮತ್ತು ಮೋಕ್ಷದತ್ತ ಸಾಗುವುದು. ರಾತ್ರಿ ಮುಗಿದ ಮೇಲೆ ಹಗಲು, ಹಗಲು ಮುಗಿದ ಮೇಲೆ ರಾತ್ರಿ ಬರುವಂತೆ ಸಾವು ಒಂದು ಅಂತ್ಯವಲ್ಲ, ಅದು ಒಂದು ಹೊಸ ಆರಂಭದ ಸಂಕೇತ. ತತ್ವಶಾಸ್ತ್ರವು ಜೀವನಕ್ಕೆ ದೊಡ್ಡ ಪಾಠವೆಂದರೆ ಸಾವು ಎನ್ನುತ್ತದೆ. ಸಾವಿಲ್ಲದಿದ್ದರೆ ಜೀವನದ ಮೌಲ್ಯವನ್ನು ನಾವು ಎಂದಿಗೂ ಅರಿತುಕೊಳ್ಳಲಾರೆವು. ಸಾವು ನಮಗೆ ಸಮಯದ ಮಿತಿಯನ್ನು ಜ್ಞಾಪಿಸುತ್ತದೆ. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ಕ್ಷಣವನ್ನು ಇದೇ ಕೊನೆಯ ಕ್ಷಣವೆಂಬಂತೆ ಜೀವಿಸಬೇಕೆಂದು ತಿಳಿಸುತ್ತದೆ. ಸಾವು ಒಂದು ಅಂತ್ಯವಲ್ಲ, ಒಂದು ಹೊಸ ಆರಂಭ. ಆದ್ದರಿಂದ ಭಯವನ್ನು ಬದಿಗಿಟ್ಟು ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ. ಒಬ್ಬ ಪಂಡಿತನೊಬ್ಬ ಹೇಳಿದಂತೆ, ನಮ್ಮ ಬರುವಿಕೆ, ಹೋಗುವಿಕೆ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ನಾವೇ ನಮ್ಮ ಸೃಷ್ಟಿಕರ್ತರು. ತಾಯಿಯಿಂದ ಜನ್ಮ ತಾಳಿದ್ದೇವೆ, ಆದ್ದರಿಂದ ಬರುವಿಕೆ ತಾಯಿಯ ಕೈಯಲ್ಲಿದೆ. ನಮ್ಮ ಕರ್ಮವನ್ನು ಪೂರೈಸಿದ್ದೇವೆ, ಆದ್ದರಿಂದ ಹೋಗುವಿಕೆ ಆ ದೇವರ ಕೈಯಲ್ಲಿದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿರಿ. ವೀಕ್ಷಣೆಗೆ ಧನ್ಯವಾದಗಳು.